ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಇವತ್ತು ಉದ್ದಿನ ದೋಸೆ ಮಾಡುವ ಅಂತ ನಿನ್ನೆನೆ ರೆಡಿ ಮಾಡಿಟ್ಟಿದ್ದೆ ದೋಸೆ ಮಾಡಲಿಕ್ಕೆ. ಸ್ವಲ್ಪ ಬೆಳಿಗ್ಗೆ ಎದ್ದು ಏನು ಕಸರತ್ತು ಮಾಡೋದು ಬೇಡ, ಹಿಟ್ಟು ರೆಡಿ ಇದ್ದರೆ, ಹಾಗಾಗಿ ದೋಸೆ ಮಾಡಿಕೊಂಡೆ. ಹಾಗೆ ಗಂಗಮ್ಮನ ಕಟ್ಟಲಿಕ್ಕೆ ಬಂದೆ ನಾನು. ಗಂಗಮ್ಮನ ನಾನು ಹೇಳಿದಾಗೆ ಗದ್ದೆಗೆ ಬಂದ ಮೇಲೆ ಅವಳು ಕೇಳೋದೇ ಇಲ್ಲ. ಅವಳು ಹೋದಲ್ಲಿ ನಾನು ಕಟ್ಟಿ ಬರುವಂಥ ಪರಿಸ್ಥಿತಿ ಬಂದಿದೆ. ಗದ್ದೆಯಲ್ಲಿ ನೀರಿದ್ದ ಕಾರಣ ಹೋಗಲಿಕ್ಕೂ ಆಗೋದಿಲ್ಲ. ಅವಳು ಎಳ್ಕೊಂಡು ಹೋದ ಕಡೆ ನಾನು ಹೋಗುವಂಥ ಪರಿಸ್ಥಿತಿ ಈಗ ನಂದು. ಪೀಕಂತೂ ಖಂಡಿತ ನನ್ನ ಜೊತೆ ಡೈಲಿ ಬರ್ತಾನೆ. ನಾಟಿ ಮಾಡಲಿಕ್ಕೆ ಒಂದು ಕಡೆ ಟ್ಯಾಕ್ಟರ್ ಬಂದಿದೆ, ಗದ್ದೆ ಉಳ್ತಾ ಇದ್ದಾರೆ. ಟ್ಯಾಕ್ಟರ್ ಬಂದು ನಾಟಿ ಕೆಲಸ ಇವತ್ತು ಇರ್ಬೋದು. ಹಾಗಾಗಿ ಬೆಳಿಗ್ಗೆನೇ ನಾನು ಎದ್ದೇಳುವಾಗಲೇ ನನಗೆ ಟ್ಯಾಕ್ಟರ್ ಸೌಂಡ್ ಕೇಳ್ತಿದೆ. ಮಳೆ ಬಂದ ಕಾರಣ ಗದ್ದೆಯಲ್ಲೆಲ್ಲ ನೀರಿದೆ ನೋಡಿ, ಹೋಗೋದು ತುಂಬ ಕಷ್ಟ. ಬಟ್ ಗಂಗಮ್ಮನೆ ಕಟ್ಟಲಿಕ್ಕೆ ಯಾವಾಗಲೂ ಈ ಕೆಸರಿಗೆ ಬರಲೇಬೇಕು. ಜಾರಿ ಎಲ್ಲ ಬೀಳೋ ಪರಿಸ್ಥಿತಿ ನಂದು. ಕೆಲವು ಕಡೆ ದಾರಿ ಹಾಗಾಗಿದೆ, ಕೆಸರಾಗಿ. ದನಗಳಂತೂ ಹೋದಲ್ಲಿ ಮತ್ತೆ ಹೇಳೋದು ಬೇಡ, ಹಾಗಾಗಿದೆ. ಪೀಕು ನೋಡಿ, ಟ್ಯಾಕ್ಟ್ರ್ ನೋಡ್ಕೊಂಡು ನಿಂತಿದ್ದಾನೆ, ಏನಿದು ಅಂತ. ಅವನಿಗೆ ಒಟ್ರಾಸಿ ಬರಬೇಕು ಯಾವಾಗಲೂ. ನನ್ನ ಇವತ್ತಿನ ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದವರು ವಿಡಿಯೋನ ನೋಡಿ ಲೈಕ್ ಮಾಡಿ, ಕಾಮೆಂಟ್ಸ್ ಎಲ್ಲ ಹಾಕಿ. ತಿಂಡಿ ತಿಂದ್ಕೊಂಡು ಹಾಗೆ ಗಂಗಮ್ಮನೆಲ್ಲ ಕಟ್ಟಿ ಎಲ್ಲ ಕೆಲಸ ಮುಗಿಸಿ ಟೌನಿಗೆ ಹೊರಟೆ ನಾನು. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಿತ್ತು, ಹಾಗಾಗಿ ಟೌನಿಗೆ ಹೊರಟೆ. ನಾನು ಮತ್ತು ಗೀತಾ ಮಾಮಿ ಇದ್ದರು. ಹಾಗೆ ಇಬ್ಬರು ಹೋಗೋಣ ಬೇಗ ಅಂತ ಹೇಳಿ ಬೆಳಿಗ್ಗೆ 9 ಗಂಟೆಗೆ ಹೊರಟಿದ್ದೇನೆ ನಾನು. 9 ಗಂಟೆಗೆ ಹೋದರೂ ನಮ್ಮದು ಟೋಕನ್ ನಂಬರ್ ನೋಡಿದರೆ 21 ಮತ್ತು 22. ಟೈಮ್ ಕೇಳಿದೆ, ಒಂದು ಅಂದಾಜು ಯಾವ ಟೈಮಿಗೆ ಬರಬೇಕು ಅಂತ ಹೇಳುವಾಗ 12 ಗಂಟೆ ಅಂತ ಹೇಳಿದರು. 9:15 ಅಷ್ಟೊತ್ತು ಏನು ಮಾಡೋದು ಅಂತ ಹೇಳಿ ಸುಮ್ಮನೆ ಹಾಗೆ ಗೀತಾ ಮಾಮಿಗೆ ಚಪ್ಪಲ್ ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಮತ್ತು ಅವರು ಇಬ್ಬರು ಬಂದ್ವಿ. ಚಪ್ಪಲ್ನ ನೋಡೋಣ ಯಾವುದಾಗತ್ತೆ ಹೇಗಿದೆ ಅಂತ ಹೇಳಿ ಪರ್ಚೇಸಿಗೆ ಅಂತ ಹೊರಗಡೆ ಬಂದ್ವಿ. ಹೇಗೋ 12 ಗಂಟೆ ತನಕ ಟೈಮ್ ಇದೆ ಅಲ್ವಾ ಅಂತ ಹೇಳಿ ಅವರು ಚಪ್ಪಲ್ ತಗೊಂಡದ್ದು. ಎರಡು ಜೊತೆ ಚಪ್ಪಲ್ ತಗೊಂಡ್ರು. ನಾನೊಂದು ಶೂ ನೋಡುವ ಅಂತ ಅಂದ್ಕೊಂಡೆ. ಗದ್ದೆಗೆಲ್ಲ ಹೋಗುವಾಗ ಕಷ್ಟ ಆಗ್ತಿದೆ ಚಪ್ಪಲ್ ಹಾಕ್ಕೊಂಡು ಹೋಗೋದು. ಈ ಶೂ ಒಂದು ಇಷ್ಟ ಆಯ್ತು ನನಗೆ, ಹಾಗಾಗಿ ಶೂ ಒಂದು ತಗೊಂಡೆ. ಎಲ್ಲ ಚಪ್ಪಲ್ ಚೆಂದ ಇದೆ, ಬಟ್ ಹೀಲ್ಡೆಲ್ಲ ನಾನು ಹಾಕೋದಿಲ್ಲ. ಇಂಥದ್ದೆಲ್ಲ ನಮ್ಮ ಗದ್ದೆಯಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನೋಡಿದಷ್ಟೇ. ಅಲ್ಲಿಂದ ಮಾರ್ಜಿನ್ ಫ್ರೀ ಅಂತ ಇದೆ ವಿರಾಜಪೇಟೆಯಲ್ಲಿ, ಅಲ್ಲಿಗೆ ಬಂದ್ವಿ. ನಂದು ಶಾಂಪು ಎಲ್ಲ ಖಾಲಿಯಾಗಿತ್ತು. ಇಲ್ಲಿಗೆ ಬಂದಮೇಲೆ ನೆನಪಾಗಿದ್ದು ನನಗೆ ಶಾಂಪಿದ್ದು ಕೂಡ. ಶಾಂಪು ಬೇಕಿತ್ತು ನನಗೆ ಅಂತ, ಬಟ್ ತುಂಬ ಕೂದಲು ಹೋಗ್ತಿದೆ ನಂದು. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಹೆಡ್ ಆ್ಯಂಡ್ ಶೋಲ್ಡರೇ ಹಾಕೋದು. ಸಮ್ ಟೈಮ್ ಅನಿಸತ್ತೆ ನನಗೆ ಕೂದಲು ಹೋಗೋದು ಬೇಜಾರಾಗಿ ಶ್ಯಾಂಪು ಚೇಂಜ್ ಮಾಡೋಣ ಅಂತ, ಆದರೂ ಮನಸ್ಸಾಗಿಲ್ಲ. ಹೆಡ್ ಆ್ಯಂಡ್ ಶೋಲ್ಡರೇ ತಗೊಂಡೆ. ಜೊತೆಗೆ ಗೀತತ್ತೇನೇನೋ ಬೇಕು ಅದನ್ನೆಲ್ಲ ತಗೊಂಡ್ರು. ಇದೆರಡು ಬೇಕಿತ್ತು ನನಗೆ. ಕೆಲವು ಸಲ ತುಂಬ ಜನ ಸೇರಿದಾಗ ಪಾಯಸ ಮಾಡಲಿಕ್ಕೆ, ಸೋಸಲಿಕ್ಕೆ ಪಾಯಸದ್ದು ರಸ. ಇದು ವಿರಾಜಪೇಟೆ ಟೌನು, ನಮ್ಮ ಕ್ಲಾಕ್ ಟವರು ವಿರಾಜಪೇಟೆಯಲ್ಲಿ. ಜೊತೆಗೆ ಗಣಪತಿ ಟೆಂಪಲ್ ಪಕ್ಕದಲ್ಲಿ. ಆ್ಯಕ್ಚುಲಿ ಗಣಪತಿ ಟೆಂಪಲಿಗೆ ಹೋಗಿದ್ವಿ ನಾವು, ಆದರೆ ನಾನಲ್ಲಿ ವೀಡಿಯೋ ಮಾಡಲಿಲ್ಲ. ಮತ್ತು ನಾವು ಎಲ್ಲ ಸುತ್ತಾಡಿಕೊಂಡು 11:45 12 ಗಂಟೆಗೆ ಹೋಗಿ ಬಂದ್ವಿ. ಆದರೂ ಇಷ್ಟು ಜನ ಆಗಿದ್ದರು. ಬೆಳಿಗ್ಗೆ 9 ಗಂಟೆಗೆ ಹೋಗಿದ್ದೇನೆ ಟೌನಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕ್ಕೆ ಅಂತ. ಫೈನಲಿ ಈಗ ಸಮಯ 4 ಗಂಟೆ. ಬೇಕಿತ್ತಾ ಅಂತ ಅನಿಸ್ತು ಹೋಗಿದ್ದು. ಜ್ಯೂಸ್ ಬಿಟ್ಟರೆ ಹೊಟ್ಟೆಯಲ್ಲಿ ಎಂತ ಸಹ ಇಲ್ಲ, ಮುಖ ಬಾಡಿ ಹೋಗಿದೆ. ಫೈನಲಿ ಮನೆ ರೀಚ್ ಆಗ್ತಿದ್ದೇನೆ. ಫಸ್ಟ್ ಹೋಗಿ ಊಟ ಮಾಡಬೇಕು. ಟೀ ಕುಡಿಯೋದನ್ನ ಬಿಟ್ಟ ಮೇಲೆ ಊಟನ ಸ್ವಲ್ಪ ಲೇಟಾಗಿ ಮಾಡಿದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಿಲ್ಲ. ಆದರೂ ಯಾಕೋ ತಲೆ ಸಿಡಿತಿದೆ ಇವತ್ತಿನ ಈ ಉಪವಾಸಕ್ಕೆ. ನನ್ನ ಇವತ್ತಿನ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡಿ. ಆಧಾರ್ ಅಪ್ಡೇಟಿಗೆ ಹೋಗಿದ್ದು ಸಂತೆ ಇಷ್ಟೆಲ್ಲ ಬಂದಿದೆ ಕೈಯಲ್ಲಿ. ಥ್ಯಾಂಕ್ ಯು ಸೋ ಮಚ್.